ಈ ತರ ಹುಡುಗಿರು ಇರ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದು ಕೆಲಸ ಮುಗಿಸಿ ತಿಂಡಿ ಮಾಡ್ಕೊಂತಾ ಇದ್ದೆ. ಹಾಗೆ ನಿಮ್ ಹತ್ರ ಒಂದ್ ವಿಷಯ ಶೇರ್ ಮಾಡ್ಕೊಂತೀನಿ. ಹೀಗೆ ನಮ್ ವಿಡಿಯೋಗೆ ಒಂದ್ ಬ್ಯಾಡ್ ಕಾಮೆಂಟ್ ಬಂದಿತ್ತು. ಆ ಕಾಮೆಂಟ್ ಒಂದ್ ಹುಡುಗಿ ಐಡಿ ಇಂದ ಬಂದಿದ್ದು. ಅದನ್ನ ನಾನು ನೋಡಿದ ತಕ್ಷಣ ಡಿಲೀಟ್ ಮಾಡಿದೆ. ಆದ್ರೆ ನಮ್ಮ ಮನೆಯವರು ಒಂದ್ ಹುಡುಗಿ ಆಗಿ ಇನ್ನೊಂದು ಹುಡುಗಿಗೆ ಈ ತರ ಎಲ್ಲ ಕಮೆಂಟ್ ಆಗ್ತಾರಲ್ಲ ಅಂತ ಅವ್ರ ಐಡಿಗೆ ಹೋಗಿ ಮೆಸೇಜ್ ಮಾಡಿದ್ರು. ಅವರಿಗೆ ಮೆಸೇಜ್ ಮಾಡಿ ಕೇಳಿದ್ದಕ್ಕೆ ನನಗೆ ಯಾರೋ ಹೇಳಿದ್ರು ಈ ತರ ಕಮೆಂಟ್ ಹಾಕಿ ಅಂತ, ಅದಕ್ಕೋಸ್ಕರ ಮಾಡಿದೆ ಅಂತ ಹೇಳಿದ್ರು. ಒಂದ್ ನಂಬರ್ ಕೊಡ್ತೀನಿ, ಅವರೇ ನನಗೆ ಬ್ಯಾಡ್ ಕಮೆಂಟ್ ಮಾಡಿ ಅಂತ ಹೇಳಿದ್ದು ಅಂತ ನಂಬರ್ ಕೊಟ್ರು. ಅವ್ರವ್ರ ಮಧ್ಯೆ ಏನಿತ್ತು ಗೊತ್ತಿಲ್ಲ, ಇವಾಗ ಒಬ್ರು ಮೇಲೆ ಒಬ್ರು ಆಗ್ತಾ ಇದಾರೆ. ಹೀಗೆ ತುಂಬಾ ಜನಕ್ಕೆ ಬ್ಯಾಡ್ ಕಾಮೆಂಟ್ ಹಾಕಿ ನಂಬರ್ ಎಲ್ಲ ಕೊಡ್ತಾ ಇದಾರಂತೆ. ನಮ್ಮ ಮನೆಯವರು ಮತ್ತೆ ಸಂಜೆಗೆ ಕಾಲ್ ಮಾಡಿ ಕೇಳಿದ್ರು. ಆ ಹುಡುಗಿಯರ ಅಪ್ಪ ಹೇಳ್ತಾ ಇದಾರೆ ನಮ್ಮ ಹುಡುಗಿ ಐಡಿನ ಯಾರೋ ಹ್ಯಾಕ್ ಮಾಡಿದ್ದಾರೆ ಅಂತ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಅವ್ರ ಫೋಟೋಸ್ ಏನು ಹಾಕ್ತಾ ಇಲ್ಲ. ಒಂದ್ ಹುಡುಗಿ ಆಗಿ ನಾವ್ ಅರ್ಥ ಮಾಡ್ಕೊಂತೀವಿ. ನೀವು ಸಹ ಒಂದ್ ಹುಡುಗಿ ಆಗಿ ಯಾರಿಗೂ ಕೂಡ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ. ಸಂಜೆ ಆಗಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಪೂಜೆ ಮಾಡೋದಿಕ್ ಆಗಿರ್ಲಿಲ್ಲ, ಅದಕ್ಕೋಸ್ಕರ ಸಂಜೆ ಆಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಸಹ ಮುಗಿಸ್ತೆ. ನೈಟ್ ಆಗಿ ನಾನು ನಮ್ಮ ಮನೆಯವರು ರೆಡಿಯಾಗಿ ಸ್ಟೇಡಿಯಂ ಹತ್ರ ಹೋದ್ವಿ. ನಮ್ ತಿಪ್ಟೂರಲ್ಲಿ ರಾಜ್ಯ ಮಟ್ಟದ ಖೋಖೋ ಪಂದ್ಯಾವಳಿ ನಡೀತಾ ಇದೆ. ಇದೇ 18ನೇ ತಾರೀಕಿಂದ 21ನೇ ತಾರೀಕ್ವರೆಗೂ 4 ದಿನ ನಡೀತಾ ಇದೆ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನಾವು ಕೂಡ ನೋಡೋದಿಕ್ಕೆ ಅಂತ ಹೋದ್ವಿ. ನಾವು ಹೋಗೋದಕ್ಕಿಂತ ಮುಂಚೆನೆ ಸ್ವಲ್ಪ ಮ್ಯಾಚಸ್ ಎಲ್ಲ ಆಗಿದ್ದು. ಬಾಯ್ಸ್ ಮತ್ತೆ ಗರ್ಲ್ಸ್ ಇಬ್ರದ್ದು ಇರೋದ್ರಿಂದ ತುಂಬಾನೇ ಟೀಮ್ ಬಂದಿದಾವೆ. ನಾವು ಕೂಡ ಕುತ್ಕೊಂಡು ಮ್ಯಾಚ್ ನೋಡ್ತಾ ಇದ್ವಿ. ನಾವು ನೋಡಿದ್ ಫಸ್ಟ್ ನೇ ಮ್ಯಾಚ್ ನಮ್ ತಿಪ್ಟೂರರೇ ಗೆದ್ರು. ನಮ್ ತಿಪ್ಟೂರ್ ಬಾಯ್ಸ್ ಮತ್ತೆ ಗರ್ಲ್ಸ್ ಇಬ್ರು ಕೂಡ ಗೆದ್ರು. ಅವೆರಡು ಮ್ಯಾಚ್ ನೋಡ್ಕೊಂಡು ತುಂಬಾ ಚಳಿ ಆಗ್ತಿತ್ತು ಅಂತ ಮನೆ ಕಡೆ ಬಂದು ಈ ದಿನ ಏನ್ ಮಾಡಿದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.